ಶುರುವಾಗಿದ್ರೆ ಅಥವಾ ಕೇವಲ ಇಂಜಿನಿಯರಿಂಗ್ ಮಾತ್ರ ಶುರುವಾಗಿದೆ? ಯಾವಾಗ ಶುರು ಆಗ್ತಾ ಇಲ್ಲ? ನೋಡಿ, ನಾವು CET ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ. ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾಯಿತ್ತು. ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು, ಎನಿವೇ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಮತ್ತು ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷನ್ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ, ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದೂ ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್ಲು, ನಾನು ಮೆಡಿಕಲ್ ಆಸ್ಪಿರೆಂಟು ಸರ್, ನಾನು CETನಲ್ಲಿ ಬರ್ದಿದ್ದೀನಿ ಎಕ್ಸಾಮು, ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೇ ಪಾರ್ಟಿಸಿಪೇಟ್ ಮಾಡೋ. ನಾನು ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು, ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದುಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ಬನ್ನಿ, ನೀವು ಬಂದು ಇಂಜಿನಿಯರಿಂಗು ಎಂಟ್ರಿ ಮಾಡಿ, ಎನಿವೇ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತೇಳಲ್ಲ. ಅವಾಗ ನೀವು ಬಂದರೆ ಮಾತ್ರ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ ನಂತರದ ಸೆಕೆಂಡ್ ರೌಂಡಲ್ಲಿ ನೀಟ್ ರಿಸಲ್ಟ್ ಬಂದಾಗ, ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ಗೆ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಹೌದು. ಈಗ ಯಾಕೆಂತಂದರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಆಯುಷಿಗೆ ಹೋಗ್ತೀನಿ. ಅವು 3 ಸಿಕ್ಕಿಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನು ಹೇಳ್ತಾರೆ, ಸರ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿಗೆ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಈಗಲೇ ಮಾಡಬೇಕು. ಯಾಕೆಂದರೆ ನಾನು ನೋಡಿ, ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಹೇಳಿ, ಚಾಯ್ಸ್ 1, 2, 3, 4 ಇದೆ. ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ. ಸ್ಟೂಡೆಂಟ್ಸ್ ಯಾರೆಲ್ಲ KCT ಕೋರ್ಸಸ್ ಪ್ಲ್ಯಾನ್ ಬಿ ಅಂತ ಇಟ್ಕೊಂಡಿದ್ದಾರೆ, ನೀಟ್ ಸ್ಟೂಡೆಂಟ್ಸ್, ಓಕೆ, ಅವರು ಫಸ್ಟ್ ರೌಂಡಲ್ಲೇ ನಿಮ್ಮ KCT ಕೋರ್ಸಸ್ ಆ್ಯಡ್ ಮಾಡ್ಬೋದು. ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ, ಓಕೆ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ವೀಡಿಯೋ ಇದೆ, ಕಂಟಿನ್ಯೂ ಆಗಿ ನೋಡಿ. ಬಟ್ ನಿಮ್ಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಹೋದಾಗ ನಾನು ಮೆಡಿಕಲ್ ಅಂದರೆ MBBS, ಡೆಂಟಲ್ಲು, ಆಯುಷು ಹಾಕ್ತೀನಿ, ಮತ್ತು ಅವಾಗ ನಾನು ಪ್ಲ್ಯಾನ್ ಬಿ ಇಂಜಿನಿಯರಿಂಗ್ ಕೂಡ ಹಾಕ್ತೀನಿ ಅಂದರೆ ಇಂಜಿನಿಯರಿಂಗ್ ಹಾಕೋಕ್ಕೆ ಅವಾಗ ಬರಲ್ಲ. ಫಸ್ಟ್ ರೌಂಡಲ್ಲೇ ಹಾಕ್ಕೊಂಡಿರಿ. ನಾನು ಆಲ್ರೆಡಿ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ನೋಡಿ. ಈ ವಿಡಿಯೋನು ಇನ್ನೂ ಇದೆ, 8 ನಿಮಿಷ ವೀಡಿಯೋ ಇದೆ, ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ, ಸರಿನಾ. ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ, ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್ಲು, ಡೆಂಟಲ್, ಆಯುಷ್ ಹಾಕ್ರಿ, ರೀಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಿ. ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಯಾಕೆ ಸರ್ ಅವ್ರಿಗೆ ಏನು ಸಿಕ್ಕಿಲ್ವಾ, ಏನು ತಪ್ಪು ಮಾಡಿದ್ದಾರೆ ಇವರು?
ನೋಡಿ, ರ್ಯಾಂಕ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸಂಖ್ಯೆ ಕಡಿಮೆ ಆಗಿದೆ, ಬಟ್ ಇನ್ನೂ ಅಲ್ಲೊಬ್ರು ಇಲ್ಲೊಬ್ರು ರ್ಯಾಂಕ್ ಬಂದಿಲ್ಲ ಅಂತ ಅನ್ನುವಂಥವ್ರು ಇರ್ಬೋದು. ಅವ್ರು ಇಲ್ಲಿವರೆಗೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದಾಗ ಅವನು ರಿಸಲ್ಟ್ ನೋಡೋಕೆ ಹೋದಾಗಲೇ ನಿಂದು ಸಿ ಇ ಟಿ ನಮ್ಮಲ್ಲಿ ಎಕ್ಸಾಮ್ ಬರೆದಿದೆಯಾ, ನೀನು ಬರೆದಿರೋ 4 PCMB ಪೇಪರು, ಕೆಲವರು PCB ಬರೆದಿರ್ತಾರೆ, ಕೆಲವು PCM ಬರೆದಿರ್ತಾರೆ, ನೋಡಪ್ಪ ನಿಮ್ಮದು ಈ ಮಾರ್ಕ್ಸ್ ಬಂದಿದೆ ಸಿ ಇ ಟಿನಲ್ಲಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಏನಿದೆ ಅದ್ರದ್ದು ಮಾರ್ಕ್ಸ್ ನೋಡಪ್ಪ ಇಷ್ಟು ಬಂದೇ ಇಲ್ಲ. ಸರ್ ಬರಲಿಲ್ಲ ಅಂದರೆ ಹೆಂಗೆ ಸರ್? ಯಾಕೆ ಬರಲಿಲ್ಲ ಅಂದರೆ ನೀವು ರಿಜಿಸ್ಟ್ರ್ ನಂಬರ್ ಹಾಕಿ PU ಬೋರ್ಡ್ ಅಂತ ಹೇಳಿದ್ವಿ, ಕೆಲವರು ತಪ್ಪು ಹಾಕಿದ್ದೀರಾ, ಹಂಗಾಗಿ ನಮಗೆ PU ಬೋರ್ಡಿಂದ ಫೆಚ್ಚಾಗಿ ಬರಲಿಲ್ಲ. ಅದಕ್ಕೆ CBSE ಅವ್ರದ್ದು ಬಲ್ಕ್ ಡಾಟಾ ನಮಗೆ ಬರಬೇಕಾಗಿತ್ತು, ಅವರು ಕೊಡಲಿಲ್ಲ. ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡೇ ಮಾಡಿಲ್ಲ. ಡೌನ್ಲೋಡ್ ಮಾಡಿದವ್ರದ್ದು ಇಂಗ್ಲೀಷ್ ಡೌನ್ಲೋಡ್ ಆಗಿಲ್ಲ, ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ CBSE ಅವರು ಯಾಕೆ ಹೆಂಗೆ ಮಾಡಿದರು ಅಂತ ಅಂದ್ಕೊಂಡು. ಅದಕ್ಕೆ ಇದನ್ನು ತಪ್ಪನ್ನು ಸರಿ ಮಾಡುವಂಥದ್ದಕ್ಕೆ ನಿಮ್ಮ ರಿಸಲ್ಟ್ ಲಾಗಿನ್ ಒಳಗಡೆ ನಾವು ಅವಕಾಶ ಕೊಟ್ಟಿದ್ವಿ. ನಿಮ್ಮದು ಮಾರ್ಕ್ಸ್ ಬಂದಿಲ್ಲ ನಮಗೆ, ದಯಮಾಡಿ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ, ಸರಿಯಾದ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾಕೆಂದ್ರೆ ನಾವು ನಾಳೆ ನೀವು ಅಡ್ಮಿಷನ್ ಆಗಕ್ಕೆ ಹೋದಾಗ ಸಹ ನಾವು ಚೆಕ್ ಮಾಡ್ತೀವಿ ನಿಮ್ಮದು. ಅಕಸ್ಮಾತ್ ನೀವು ತಪ್ಪು ಮಾರ್ಕ್ಸ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅಲ್ಲಿ ಸಿಕ್ಬಿಳ್ತೀರಾ ನೀವು, ನಿಮ್ದು ರಿಜೆಕ್ಟ್ ಆಗಿಬಿಡುತ್ತೆ. ಆಮೇಲೆ ನಮ್ಮ ಸಿಸ್ಟಮಿಂದನೇ ಹೊರಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಕರೆಕ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಯಾರ್ಯಾರು ಎಂಟ್ರಿ ಮಾಡಿದ್ದೀರಾ ಅವರಿಗೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಸರ್ CBSE ಅವರು ಡಿಲೇ ಮಾಡಿದರು, ಈಗ ನಾವು ರೀವ್ಯಾಲ್ಯೂಯೇಷನ್ನು ಎಕ್ಸಾಮು ನೋಡಿ, ಕರ್ನಾಟಕ ಇಲ್ಲಿ ಇಂದಿನ ಯಾವ ದಿನಗಳಲ್ಲೂ ನಾವು ಕಳೆದ ವರ್ಷ 3 ಎಕ್ಸಾಮ್ ಮಾಡಿದ್ರು ಅಂದ್ರೂ ನಾವು 2 ಎಕ್ಸಾಮನ್ನು ತಗೊಂಡೇನೆ ನಾವು ರ್ಯಾಂಕ್ ಕೊಟ್ಟಿದ್ದು, 3ನೇ ಎಕ್ಸಾಮಿನ ನಂತರ ಕನ್ಸಿಡರ್ ಮಾಡಿದ್ದು. ರೀವ್ಯಾಲ್ಯೂಯೇಷನ್ ನಮ್ಮದು 80-85% ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಇರ್ತಾರೆ. CBSE ಕಾರಣಕ್ಕೆ ಇವತ್ತು ಬಂದಿದೆ ಅವ್ರದ್ದು ರೀವ್ಯಾಲ್ಯೂಯೇಷನ್, ಇಂದು ಇಂಪ್ರೂವ್ಮೆಂಟ್ ಎಕ್ಸಾಮು ಮುಂದಿನ ತಿಂಗಳು ಬರುತ್ತೆ, ಅದ್ರದ್ದು ರಿಸಲ್ಟು ಅದ್ರ ನೆಕ್ಸ್ಟು ಬರುತ್ತೆ ಅಂತ ಅಂದ್ಕೊಂಡು ನಾವು ಎಂಟೈರು 85% ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅವ್ರನ್ನ ಕಾಯಿಸ್ಕೊಂಡು ಕೂರೋದಕ್ಕಾಗುತ್ತೆ? ಒಂದ್ಸರಿ ಫಲಿತಾಂಶ ಪ್ರಕಟ ಮಾಡಾದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ, ಒಂದೇ ಸಬ್ಜೆಕ್ಟನ್ನು ತಗೊಂಡು ಓದಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ದಂಗೆ ನಿಮಗೆ ನಾನು ಮತ್ತೆ ರ್ಯಾಂಕನ್ನು ರಿವೈಸ್ ಮಾಡಿ ಕೊಡಲಿಕ್ಕೆ ಆಗುತ್ತೆ? ಇದು ಪ್ರಾಕ್ಟಿಕಲ್ ಆಗಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯವಸ್ಥೆನಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ವಿ ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಆಗಿದೆ ನಮ್ದು ಈಗಾಗಲೇ. ನಾವು ಓನ್ಲಿ ಯಾರಿಗೆ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತಾ ಇದ್ದೀವಿ ನಮ್ಮ ತಪ್ಪಿಂದ, ಅಂದರೆ ನಮ್ಮ ತಪ್ಪಲ್ಲ, ಅದು ಮಕ್ಕಳು ತಪ್ಪು, ಆದ್ರೂ ಎಲ್ಲೋ ಒಂದು ಕಡೆ ನಮ್ಮ ಮತ್ತೆ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಆ ಮಕ್ಕಳು ಮಾರ್ಕ್ಸೇ ಬಂದಿಲ್ಲ, ನಾನು ಸ್ಪಾಟ್ ರ್ಯಾಂಕ್ ಕೊಟ್ಟಿಲ್ಲ, ಅಂಥ ಮಕ್ಕಳಿಗೆ ನಾನು ಲಾಸ್ಟ್ ಮೂಮೆಂಟ್ ತನಕ ಫೆಸಿಲಿಟೇಟ್ ಮಾಡ್ತೀನಿ. ನಂದು ರಿವೈಸ್ ಆಗಿಬಿಟ್ಟಿದೆ, ನಾನು ಸ್ಪಾಟ್ ರ್ಯಾಂಕ್ಗೋಸ್ಕರ ಯಾರಾದರೂ ವೇಟ್ ಮಾಡ್ತಿದ್ರೆ ವೇಟ್ ಮಾಡೋಕ್ಕೆ ಹೋಗ್ಬಿಡಿ, KAಗೆ ವಿಸಿಟ್ ಮಾಡಿ, ಅಲ್ಲೇ ಅವರು ನಿಮ್ಮ ರಿಸರ್ವೇಷನ್ ಮಾಡಿಬಿಟ್ಟು ನಿಮಗೆ ಸ್ಪಾಟ್ ರ್ಯಾಂಕ್ ಕೊಟ್ಬಿಟ್ಟು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ. ನೀವು ಎಲ್ಲೇ ಆನ್ಲೈನ್ ಸೆಂಟರಲ್ಲಾಗಲಿ ನಿಮ್ಮ ಕಾಲೇಜಲ್ಲಾಗಲಿ ಇದು ಪರಿಹಾರ ಸಿಗೋದಿಲ್ಲ. ಕಾಲೇಜ್ ಏನಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಆಗಿ, ಇನ್ನೂ ವಿಡಿಯೋ ಇದೆ ಕಂಟಿನ್ಯೂ ಆಗಿ ನೋಡಿ. ವಿದ್ಯಾರ್ಥಿಗಳು SC ವಿದ್ಯಾರ್ಥಿಗಳಿದ್ದು ಈಗ ಅವರು ಹೊಸದಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ RD ನಂಬರ್ ಬರೋದಕ್ಕೆ 20 ದಿವಸ ಬೇಕು ಅಂತಾರೆ. ಇದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಒಂದಿಷ್ಟು ಕಾಲಾವಕಾಶ ಕೊಡಿ, ಅಥವಾ ನಮಗೆ ಈಗ ಮೆನ್ಷನ್ ಮಾಡಿದ್ರ ನಂತರ ನಾವು ಇನ್ನೊಂದು ಸ್ವಲ್ಪ ದಿವಸ ನಂತರ ಕೊಡಬಹುದಾ ಅನ್ನೋಂಥ ಡೌಟನ್ನು ಕೇಳ್ತಿದ್ದಾರೆ. ಏನು ಪರಿಹಾರ ಸರ್? ಈಗ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಪಷ್ಟವಾದ ಆದೇಶವನ್ನು ನೀಡಿ SCA, SCB, SCC ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SCAಗೆ ಎಷ್ಟು ಪರ್ಸೆಂಟೇಜ್ ಸೀಟು, SCBಗೆ ಎಷ್ಟು ಪರ್ಸೆಂಟು, SCCಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು, ಯಾಕೆಂದರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರುದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು, ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಷನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SCA, B, C ಸರ್ಟಿಫಿಕೇಟನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ವಿ. ಆವಾಗ ನಮಗೆ ಇನ್ನೂ ಒಂದು 10,000 to 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನು ಒಂದು ವೇಳೆ ಅವರಿಗೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ, ವೆರಿಫಿಕೇಷನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ, SCAಗಿದೆ, SCBಗಿದೆ, SCCಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10 to 15 ದಿವಸ ಆಗ್ತಾ ಬಂತು.
ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SC ABC ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗಾಗಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದರೆ ನನಗೆ SC ABC ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ಲು ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೀಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC ABC ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್,